ಹಲೋ ಫ್ರೆಂಡ್ಸ್, ನಾವಿವತ್ತು ಹಲಸಿನ ಗಾರಿಗೆ ಮಾಡ್ತಾಯಿದ್ದೀವಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಾಯಿ, ಏಲಕ್ಕಿ, ಹಲಸಿನ ಹಣ್ಣಿನ ಬಿಡಿಸಿದ ತೊಳೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೆಲ್ಲ, ಹಾಗೆ ಚಿಟಿಕೆ ಉಪ್ಪು. ಇವಾಗೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆ ಕಾಯಿ, ಏಲಕ್ಕಿ, ಬಿಡಿಸಿಟ್ಟಿರೋ ಹಲಸಿನ ತೊಳೆ, ಅದಕ್ಕೇ ಬೆಲ್ಲ, ಚಿಟಿಕೆ ಉಪ್ಪು. ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ. ರುಬ್ಬಿದ್ದಾಯಿತು. ಈಗ ಇದಕ್ಕೆ 1-2 ಸ್ಪೂನು ಅಥವಾ 3 ಸ್ಪೂನು ಗೋಧಿ ಹಿಟ್ಟು ಹಾಕೋಣ. ಹಾಗೆ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕೋಣ. ಇವಾಗ ಬೋಂಡ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯ್ದಿದೆ. ಈಗ ಇಷ್ಟಿಷ್ಟೇ ಹಿಟ್ಟು ತಗೊಂಡು ಬಿಡೋಣ. ಚಿಕ್ಕದಾಗಿ ಇದೆಲ್ಲ ಬಿಟ್ಟು ಕರೆದ್ರೆ ಹಲಸಿನಕಾಯಿ ಮುಳುಕ ಅಥವಾ ಹಲಸಿನ ಹಣ್ಣಿನ ಗಾರಿಗೆ ರೆಡಿ ಆಗುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಾನು ಚಿಕ್ಕದು ಉಂಡೆ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇಲ್ಲಾಂದರೆ ಒಳಗಡೆ ಹಾಗೆ ಹಸಿ ಹಸಿ ಉಳ್ಕೊಂಬಿಡುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಅಕ್ಕಿ ನೆನೆಸ್ಬೇಕು ಅಂತ ಇಲ್ಲ, ಏನಿಲ್ಲ. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಡಿ. ಬಿಸಿ ಬಿಸಿ ಮುಳ್ಕ ರೆಡಿ ಆಯಿತು. ಸಾಫ್ಟ್ ಆಗಿದೆ ನೋಡಿ ಒಳಗೆಲ್ಲ. ಓಕೆ ಫ್ರೆಂಡ್ಸ್, ನೀವು ಎಲ್ಲ ಒಂದು ಸತಿ ಟ್ರೈ ಮಾಡಿ.